ಧಾರವಾಡ ಜಿಲ್ಲೆಯ ನವಲಗುಂದ ವಿಧಾನಸಭಾ ಕ್ಷೇತ್ರದ ಬೆಣ್ಣಿಹಳ್ಳ ಹಾಗೂ ತುಪ್ಪರಿಹಳ್ಳದ ಕಾಮಗಾರಿ ವಿಚಾರವಾಗಿ ರಾಜಕೀಯ ಸಂಘರ್ಷ ಈಗ ತಾರಕಕ್ಕೇರಿದ್ದು ಪ್ರವಾಹ ಪೀಡಿತ ರೈತರ ದಶಕಗಳ ಕಾಲದಿಂದ ಬಗೆಹರಿಸುತ್ತಿರುವಂತಹ ಒಂದು ಸಮಸ್ಯೆ ಏನಿದೆ ಅದರ ಕುರಿತಾಗಿ ಸ್ಥಳೀಯ ಕಾಂಗ್ರೆಸ್ ಶಾಸಕ ಆಗಿರುವಂತಹ ಎನ್.ಎಚ್. ಕೋನಾರೆಡ್ಡಿ ಹಾಗೂ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಶಂಕರ್ ಪಾಟೀಲ ಮುನೇನಕೊಪ್ಪ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಆ ಕಾಮಗಾರಿ ಹಾಗೇ ಇದೆ, ಹಳ್ಳ ಹಿಡಿತಾ ಇದೆ. ಇದರ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು ಮಾಜಿ ಸಚಿವ ಮುನೇನಕೊಪ್ಪ ಅವರು ಬೆಣ್ಣಿಹಳ್ಳ ಹಾಗೂ ತುಪ್ಪರಿಹಳ್ಳದ ಶಾಶ್ವತ ಪರಿಹಾರಕ್ಕಾಗಿ ಬಿಜೆಪಿ ಸರ್ಕಾರವಿದ್ದಂತಹ ಸಾಕಷ್ಟು ಶ್ರಮಿಸ್ತಾ ಇದೆ ಇದಕ್ಕೆ. ಆದರೆ ಈ ಹಳ್ಳದ ಒಂದು ಪ್ರವಾಹದಿಂದಾಗಿ ಹಾವೇರಿ, ಗದಗ ಮತ್ತು ಧಾರವಾಡ ಜಿಲ್ಲೆಯ ರೈತರು ಅನುಭವಿಸುತ್ತಿರುವಂತಹ ಒಂದು ಸಮಸ್ಯೆಗಳು, ಸಾವು ನೋವುಗಳು ಇನ್ನೂ ಕೂಡ ತಪ್ತಾ ಇಲ್ಲ. ಬೃಹತ್ ನೀರಾವರಿ ಇಲಾಖೆ ಅಡಿಯಲ್ಲಿ GS ಪರಶಿವಯ್ಯ ಅವರೇನಿದ್ದಾರೆ ಅವರ ವರದಿಯನ್ನು ಸಿದ್ಧಪಡಿಸಲಾಗಿತ್ತು. AI ಟೆಕ್ನಾಲಜಿ ಹಾಗೂ ಡ್ರೋನ್ ಸರ್ವೆ ಮೂಲಕ ಸಮಗ್ರ ಯೋಜನಾ ವರದಿಯನ್ನು ಸಿದ್ಧಪಡಿಸಿತು ಬಿಜೆಪಿ ಅವಧಿಯಲ್ಲಿನೇ ಹೊರತು ಕಾಂಗ್ರೆಸ್ಸಿಯ ವರದಿ ಅವರ ಸರ್ಕಾರದ ಅವಧಿಯಲ್ಲಿ ಅಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಈಗಿನ ಒಂದು ಕಾಂಗ್ರೆಸ್ ಸರ್ಕಾರವು ಆ ವರದಿಯನ್ನು ವಿರುದ್ಧವಾಗಿ ನೋಡ್ತಾ ಇದೆ. ಕೇವಲ ಒಂದು ಪ್ರಚಾರಕ್ಕಾಗಿ ಈ ಕಾಮಗಾರಿ ನಡೆಸೋಕೆ ಹೊರಟಿದೆ ಅಷ್ಟೇ. ನೋಡಿ, ಒಟ್ಟು 1600 ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಈ ಯೋಜನೆಯಲ್ಲಿ ಕೇವಲ 200 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದೆ ಅಷ್ಟೇ. ಈ ಮೂಲಕ ಸರ್ಕಾರ ಜನರ ಕಣ್ಣಿಗೆ ಮಣ್ಣೆರಚುವಂತಹ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮುಂದುವರಿಸಿದಂತಹ ಅವರು ಮಾತನಾಡ್ತಾ, ಜನರು ತಪ್ಪು ದಾರಿಗೆ ಎಳೆಯುವುದನ್ನು ಬಿಟ್ಟು ಯೋಜನೆಯನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಬೇಕು, ಅದನ್ನು ಬರೀ ಪ್ರಚಾರಕ್ಕಾಗಿ ಉಪಯೋಗ ಮಾಡಿಕೊಳ್ಳೋದಲ್ಲ, ಇದರ ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸಬೇಕು ಅಂತ ಹೇಳಿದರೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳಾಗಿರುವಂತಹ ಇಬ್ಬರಿಗೂ ಕೂಡ ನಾವು ಪತ್ರವನ್ನು ಬರೆದು ಸಂಪೂರ್ಣ ಅನುದಾನವನ್ನು ಬಿಡುಗಡೆ ಮಾಡಬೇಕಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೆ ಹೋದಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಭಾಳ ದೊಡ್ಡ ಸಮಸ್ಯೆನ ಅದು ಉಂಟಾಗಿರ್ತಕ್ಕಂಥದ್ದು. ಅನೇಕ ಜಾನುವಾರುಗಳನ್ನ ನಾವು ಕಳೆದುಕೊಂಡಿರ್ತಕ್ಕಂಥದ್ದು, ಅನೇಕ ರೈತರ ಬೆಳೆಗಳನ್ನು ನಾಶ ಮಾಡ್ತಕ್ಕಂಥದ್ದು, ಅನೇಕ ಹಳ್ಳಿಗಳನ್ನು ಸ್ಥಳಾಂತರ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಹಿಂದಿನ BJP ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬೆಣ್ಣಿಹಳ್ಳದ ಪಕ್ಕದಲ್ಲಿರ್ತಕ್ಕಂಥ ಅನೇಕ ಹಳ್ಳಿಗಳನ್ನು ಸ್ಥಳಾಂತರ ಮಾಡಿ ಪುನರ್ವಸತಿಯನ್ನು ಕಲ್ಪಿಸ್ತಕ್ಕಂಥದ್ದಕ್ಕೆ ರಾಜ್ಯದಲ್ಲೇ ಪ್ರಥಮ ಅಡಿಗಲ್ಲನ್ನು ಹಾಕಿ ಎಲ್ಲ ಮನೆಗಳನ್ನು ವಿತರಣೆ ಮಾಡಿರ್ತಕ್ಕಂಥದ್ದು ಹಿಂದಿನ BJP ಸರ್ಕಾರ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ. 2008ರಲ್ಲಿ ನಾನು ಶಾಸಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಸಮಸ್ಯೆಯನ್ನು ನಾನು ಸಂಪೂರ್ಣವಾಗಿ ತಿಳಿದುಕೊಂಡು, ಯಾಕಂದರೆ ಅದೇ ಭಾಗದ ಅದೇ ಕೊನೆ ಹಳ್ಳಿಯಲ್ಲಿ ನಾವು ಹುಟ್ಟಿರ್ತಕ್ಕಂಥದ್ದು. ಆ ಬೆಣ್ಣಿಹಳ್ಳದ ಒಂದು ಹಳ್ಳ ಬಂದಾಗ ಯಾವ ರೀತಿ ಸಮಸ್ಯೆ ಆಗ್ತಿತ್ತು ಅನ್ನೋಂಥದ್ದನ್ನು ಭಾಳ ಹತ್ತಿರದಿಂದ ನೋಡಿದೆ ನಾನು. ಯಾಕಂದ್ರೆ ಸಂಪರ್ಕ ಕಡಿತ ಆಗ್ತಕ್ಕಂಥದ್ದು, ಯಾರ ಸಾವಾದರೆ ಅವ್ರಿಗೆ ಮನೆಗೂ ಹೋಗೋಕ್ಕಾಗದೇ ಇರ್ತಕ್ಕಂಥದ್ದು, ಯಾರ ಡಿಲೆವರಿಗೆ ಹೋಗಲಿಕ್ಕೆ ಕೂಡ ಸಾಧ್ಯ ಆಗದೇ ಇರ್ತಕ್ಕಂಥದ್ದು, ಈ ರೀತಿ ಸಮಸ್ಯೆಯನ್ನು ನೋಡಿಕೊಂಡು ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸೇತುವೆಗಳನ್ನ ಮಾಡ್ತಕ್ಕಂಥದ್ದು, ಅದರ ಜೊತೆಯಾಗಿ ಸ್ಥಳಾಂತರ ಪುನರ್ವಸತಿಯನ್ನು ಕಲ್ಪಿಸ್ತಕ್ಕಂಥದ್ದು. ಮೊದಲನೇ ವಿಷಯ ಏನಪ್ಪ ಅಂತಂದ್ರೆ, ಇದನ್ನು ಎಲ್ಲಿ ಯಾರು ನಿರ್ವಹಣೆ ಮಾಡಬೇಕನ್ನುವಂಥದ್ದು ಸರ್ಕಾರದ ದಾಖಲೆಯಲ್ಲಿ ಇರಲಿಲ್ಲ. 2009-10ರಲ್ಲಿ ನಾನೊಂದು ಆದೇಶವನ್ನು ಮಾಡಿದೆ. ಸರ್ಕಾರದಲ್ಲಿ ಮಾನ್ಯ ಸಭಾಪತಿಯಾಗಿರ್ತಕ್ಕಂಥ ನಮ್ಮ ಜಗದೀಶ್ ಶೆಟ್ಟರು, ವಿಧಾನ ಪರಿಷತ್ನಲ್ಲಿ ವೀರಣ್ಣ ಮತ್ತಿಕಟ್ಟಿಯವರು, ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಯಡಿಯೂರಪ್ಪನು, ಬಸವರಾಜ ಬೊಮ್ಮಾಯಿ ಅವರ ಒಂದು ಒತ್ತಾಯವನ್ನು ಮಾಡಿ ಮೊದಲೇ ಈ ಹಳ್ಳವನ್ನು ಯಾವುದರ ಒಂದು ಇಲಾಖೆಗೆ ವಹಿಸ್ಕೋಬೇಕು ಅನ್ನುವಂಥ ಒತ್ತಾಯ ಮಾಡಿದ್ವಿ. ಅವಾಗ ಅವತ್ತಿನ ಇತಿಹಾಸದಲ್ಲಿ ಈ ಹಳ್ಳ ಯಾರು ನಿರ್ವಹಣೆ ಮಾಡಬೇಕನ್ನೋಂಥದ್ದು ಇತಿಹಾಸದಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.